ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆಯವರು ಹೇಳ್ತಾರೆ, ಅವತ್ತು ನೀನು ಹೇಳಿರೋ ಒಂದೇ ಒಂದು ಸುಳ್ಳು ಇವತ್ತು ನನ್ನ ಕುತ್ತಿಗೆಗೆ ನೇಣಿನ ಕುಣಿಕೆ ಆಗ್ಬಿಟ್ಟೈತೆ. ಅದು ಯಾವತ್ತು ತೀರ್ಕೊಳ್ತದೋ ಗೊತ್ತಿಲ್ಲ. ಅದರಿಂದ ನಾನು ಬಿಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟರೆ ನೀವಿನ್ನೂ ಅದನ್ನು ಬಿಗಿ ಮಾಡ್ತಾನೆ ಇದ್ದೀರಾ. ಇದರಿಂದ ನನಗೆ ಉಸಿರು ಕಡ್ದಂಗೆ ಆಗ್ತೈತೆ. ಕಣ್ಣಾರ ನೀವು ನೋಡಿದ ಮೇಲೂ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನಾನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಂತ ನಿಮಗೆ ಗೊತ್ತಾಗ್ತಾ ಇಲ್ವೇ ಅಂತ ಕೇಳ್ತಾರೆ ವಿದ್ಯೆಯವರು. ಆ ದೇವರೇ ಸತ್ಯನ ಮುಂದಕ್ಕೆ ಹಾಕ್ತಾನೆ ಅಂತ ಅನ್ಕೊಂಡು ಇದು ಒಂದ್ಕಿತ ನನ್ನ ಮಾತು ಕೇಳ್ಬಿಡವ ಅಂತ ರತ್ನ ಹೇಳ್ತಾರೆ. ಇಲ್ಲ ಕಣವ, ಆ ದೇವರು ಸತ್ಯನ ಹೇಳಿ ತಪ್ಪನ ತಿದ್ಕೊಳ್ಳೋಕೆ ಒಂದು ದಾರಿನ ಕೊಟ್ಟವನೆ. ಹೆಂಗೋ ನಮ್ಮ ಗೌಡ್ರು ಒಬ್ಬರೇ ಬಂದವ್ರೆ, ಅವ್ರ ತಾವ ಹೇಳ್ಬಿಟ್ರೆ ನನ್ನನ್ನು ಕ್ಷಮಿಸ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಶಿಕ್ಷೆ ಕೊಟ್ಟು ಇಲ್ಲೇ ಬಿಟ್ಟು ಹೋಯ್ತಾರೆ. ಯಾವುದಾದ್ರೂ ಇವತ್ತು ತೀರ್ಮಾನ ಆಗೋಗ್ಬಿಡ್ಲಿ ಅಂತ ವಿದ್ಯೆಯವ್ರು ಹೇಳಿದಾಗ ರತ್ನ ಹಾಗೆ ವಿದ್ಯಾಜ್ಜಿ ಗಾಬರಿ ಆಗ್ಬಿಟ್ಟು ರತ್ನವರು ಕಣ್ಸನ್ನೆಯಲ್ಲಿ ವಿದ್ಯಾ ಅಜ್ಜಿಗೆ ಹೇಳ್ಕೊಡ್ತಾರೆ. ಏ ವಿದ್ಯಾ, ಹಂಗಲ್ಲ ಕಣೆ, ಏನೇನೋ ಯೋಚನೆ ಮಾಡಿ ನಿರ್ಧಾರ ತಗೋಬೇಡ. ನಿನ್ ಗಂಡ ನಿನ್ ಮೇಲೆ ಪ್ರಾಣನ ಮಾಡ್ಕೊಂಡವ್ರೆ, ಅದಕ್ಕಿಂತ ಹೆಚ್ಚಾಗಿ ಮಗಳು ಹುಡ್ತಾಳೆ ಅಂತ ಬೆಟ್ಟದಷ್ಟು ಕನ್ಸ್ಕೊಂಡವ್ರೆ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಅಜ್ಜಿ, ಅವ್ರ ಕನಸು ಹೆಮ್ಮರವಾಗಿ ಬೆಳೆದ್ಮೇಲೆ ಅದನ್ನ ಕಡಿದ್ರೆ ನನಗೆ ಕ್ಷಮೆ ಸಿಗಕ್ಕಿಲ್ಲ ಅಜ್ಜಿ. ಅದಕ್ಕೆ ಈ ಸುಳ್ಳು ಇವತ್ತೇ ಕೊನೆ ಆಗ್ಲಿ ಅಂತ ಹೇಳ್ತಾರೆ ವಿದ್ಯಾ. ನಿನಗೆ ಹೆಂಗೆ ಹೇಳಿ, ಅಳಿಯಂದ್ರು ಆರಾಮಕ್ಕೆ ಊಟಕ್ಕೆ ಬರ್ತಾವ್ರೆ, ನೀನು ಒಸಿ ಸುಮ್ಕೆ ಇರು, ಏನು ಹೇಳಕ್ ಹೋಗ್ಬೇಡ ಅಂತ ಸನ್ನೆಯಲ್ಲಿ ಹೇಳ್ತಾರೆ ರತ್ನ ಅವರು. ಈ ಕಡೆ ಭದ್ರ ಬಂದಿರ್ತಾರೆ. ಆಗ ಚೆಲುವರಾಜ್ ಹೇಳ್ತಾರೆ, ಮೇಲ್ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಚೆಲುವ ಹೇಳ್ತಾರೆ, ರತ್ನಿ ಒಳಗೆ ಏನು ಮಾಡ್ತಾ ಇದೀರಿ, ತಟ್ಟೆ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಗಾಳಿ ಬೀಸ್ತಾ ಇರ್ತಾರೆ ಭದ್ರ ಅವರಿಗೆ. ಬಿರ್ಬಿರ್ನೆ ತರ್ರವ, ಒಳಗಡೆ ಸೇರ್ಕೊಂಡು ಏನು ಮಾಡ್ತಾ ಇದೀರಿ ಅಂತ ಹೇಳ್ತಾರೆ ಚೆಲುವ. ಆಮೇಲೆ ಮಾವಯ್ಯ, ಬೋರ್ವೆಲ್ಗೆ TC ಎಲ್ಲ ವ್ಯವಸ್ಥೆ ಆಯ್ತು ಅಂತ ಭದ್ರ ಹೇಳ್ತಾರೆ. ಇವತ್ತು ಇಂಜಿನಿಯರ್ ಫೋನ್ ಮಾಡಿದ್ರು, ನಾಳೆ ನಾಡಿದ್ರಾಗೆ ತಂದು ಹಾಕ್ಬಿಡ್ತೀನಂತ ಹೇಳೋರೆ ಅಂತ ಚೆಲುವ ಅವರು ಸುಮ್ಮನೆ ಸಪ್ಪಗಾಗ್ಬಿಡ್ತಾರೆ. ಸರಿ ಮಾವಯ್ಯ, ನೀವು ಯಾವಾಗ್ಲೂ ಇರಂಗಿ ಇವತ್ತಿಲ್ವಲ್ಲ, ಏನ್ ಸಮಾಚಾರ ಅಂತ ಕೇಳ್ತಾರೆ ಭದ್ರ. ಯಾವ್ದೋ ಸಮಸ್ಯೆ ಸುಳಿಲಿ ಸಿಗಾಕಣಂಗ್ರದೆ, ಏನಾದ್ರೂ ಸಮಸ್ಯೆ ಇದ್ರೆ ನಂತಾವ್ ಹೇಳಿ ಅಂತ ಹೇಳ್ತಾರೆ ಭದ್ರ. ಹಂಗೇನು ಇಲ್ಲ ಅಳಿ ಅಂದ್ರೆ, ಇದ್ದಿದ್ರೆ ಹೇಳಕ್ಕೆ ನಿಮ್ತಾವ್ ಯಾಕೆ ನನಗೆ ಸಂಕೋಚ ಪಡ್ಕೋತಾ ಇದ್ದೆ, ಇಷ್ಟೊತ್ಗಂತ ಇಲ್ಲ, ಇನ್ ಮುಂದಕ್ಕೆ ಬರ್ದೆ ಹೋದ್ರೆ ಸಾಕಪ್ಪ ಅಂತ ಮನ್ಸೊಳಗೆ ಅನ್ಕೊಂತಾರೆ ಚೆಲುವ ಅವರು. ಇಲ್ಲವ್ವ, ನೀವ್ ಯಾರು ಏನೇ ಹೇಳಿದ್ರು ಇದನ್ನ ಮುಂದುವರ್ಸಕ್ ಆಗಕ್ಕಿಲ್ಲ. ಇವತ್ತದೇನಾರ ಆಗ್ಲಿ ಗೌಡ್ರತವ ನಾನೆಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ಕ್ಷಮಿಸಿದ್ರೆ ಕ್ಷಮಿಸ್ಲಿ, ಇಲ್ಲ ಅಂದ್ರೆ ನನ್ನ ಹಣೆ ಬರ ಈಟೆ ಅನ್ಕೊಂಡ್ ಇದ್ಬಿಡ್ತೀನಿ ಅಂತ ಹೇಳ್ತಾರೆ ವಿದ್ಯಾ. ತರ್ರವ, ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ, ಅಳಿಮಯ್ಯ ತಟ್ಟೆ ಮುಂದೆ ಕುತ್ಕೊಂಡು ಎಷ್ಟೊತ್ತಕ್ಕನ ಕುತ್ಕೊಳ್ಳೋದು ಅಂತ ಚೆಲುವ ಹೇಳ್ತಾರೆ. ನಾನು ಹೇಳ್ತೀನಿ ಕಣವ ಅಂತ ಹೇಳಿ ಬಂದ್ಬಿಟ್ಟು ಗೌಡ್ರಿ ಅಂತ ವಿದ್ಯಾ ಕರೀತಾರೆ. ನಿಮ್ತವ ಮುಖ್ಯವಾದ ವಿಷಯ ಮಾತಾಡ್ಬೇಕು ಗೌಡ್ರೆ ಅಂತ ಹೇಳಿದಾಗ ಮನೆಯವರೆಲ್ಲ ಗಾಬರಿಯಾಗಿರ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಸಾವಿತ್ರಿ ಕಾಯ್ಕೊಂಡು ನಿಂತಿರ್ಬೇಕಾದ್ರೆ ಭದ್ರ ಅಜ್ಜಿ ಹಾಗೆ ಕ್ವಾಟ್ಲಲ್ಲಿಗೆ ಬರ್ತಾರೆ. ಅವ್ವ, ಅಣ್ಣನ ತವ ಮಾತಾಡ್ದ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಅಣ್ಣ ನನ್ನನ್ನು ಕ್ಷಮಿಸಿ ಹಟ್ಟಿ ಒಳಗೆ ಕರ್ಕೊಳ್ಳೋದಕ್ಕೆ ಒಪ್ಕೊಂಡ. ಅವ್ವ ನಿನ್ನೆ ಕೇಳ್ತಾ ಇರೋದು, ಮಾತಾಡವ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ನಿಮ್ಮ ಅಣ್ಣ ಇಬ್ಬರೂವೆ ನಿನ್ನ ಕೊಂದಾಕುವಷ್ಟು ಕೋಪ ಐತೆ, ಈಗ ಯಾಕೆ ಬಂದಿದ್ದಾರೆ, ಮರ್ವಾದೆಯಿಂದ ಹೊಂಟೋಗಕ್ಕೆ ಹೇಳು ಅಂತಂದ್ರು. ಇಲ್ದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ ಅಂತ ಕಡ್ಡಿ ಮುರ್ದಂಗೆ ಹೇಳಿದ್ದಾರೆ. ಆಗ ವಿನಂತಿ ಹೇಳ್ತಾರೆ, ತಪ್ಪು ಮಾಡಿದೀನಿ ಸರಿ ಅಮ್ಮಮ್ಮ, ಇಬ್ರು ಈಗ ಎಲ್ಲೋಗಿ ಸಾಯೋದು, ಅಲ್ಲ ಕಣವ ಅವ್ರ ಜೊತೆ ಹುಟ್ಟಿದೀನಿ ಅಂತ ಕನಿಕರನು ಇಲ್ದೆ ಹೋಯ್ತೆ ಅಂತ ಸಾವಿತ್ರಿ ಕೇಳ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಬರ್ದಿಟ್ಕೊಳ್ಳಿ, ಒಂದೇ ನೀವು ಮಾಡಿರೋ ಪುಣ್ಯ, ಅವ್ರ ಜೊತೆಗೆ ನಿನ್ನೊಂದೊಳಗೆ ಜನ್ಮ ಕೊಟ್ಟು ಕರ್ಮಕ್ಕೆ ಅವ್ರ ತವ ದಮ್ಮಯ್ಯ ಅಪ್ಪಯ್ಯ ಅಂತ ಕಾಡಿಬೇಡಿ, ಇಲ್ಲಿ ಇರಕ್ ಒಪ್ಸಿದೀನಿ. ಸಾವಿತ್ರಿ ಖುಷಿಯಾಗ್ಬಿಟ್ಟು, ಅವ್ವ ನೀನ್ ದಿಟ್ಟ ಹೇಳ್ತಾ ಇದೀಯ ಅಂತ ಕೇಳ್ತಾರೆ. ಸುಳ್ಳು ಹೇಳೋದು, ನಮ್ದವ್ರಿಗೆ ಮೋಸ ಮಾಡೋದು ಇಂಚಾಳಿ ನನ್ನದಲ್ಲ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅವ್ವ, ಓಜಿದವ ಬಂದಂಗಾಯ್ತು ಕಣವ, ಅವ್ವ ನಿನ್ನ ಈ ಋಣನ ಈ ಜನ್ಮದಲ್ಲಿ ಮರೆಯಕ್ಕಲ್ಲ ಕಣವ, ನಾನ್ ಋಣ ತೀರಿಸದೇ ಇದ್ರು ಪರವಾಗಿಲ್ಲ, ಇನ್ನೊಮ್ಮೆ ಇಂಥ ಕೆಲಸ ಮಾಡೋಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಆಗ ಕ್ವಾಟ್ಲೆ ಹೇಳ್ತಾರೆ, ಅಮ್ಮಮ್ಮ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇಯ, ಬಂದಿರೋ ಕೆಲಸ ಮುಗಿಸಿ ಹೋಗೋಣ ಅಂತ ಹೇಳ್ತಾರೆ. ಯಾಕೆ ಒಪ್ಸಿದೀನಿ ಅಂತ ಹೇಳ್ಬಿಟ್ಟು ಇದ್ಯಾಕಮ್ಮಮ್ಮ ಶೆಡ್ ಹತ್ರ ಬಂದು ನಿಂತಿದಿ ಅಂತ ವಿನಂತಿ ಕೇಳ್ತಾರೆ. ಇನ್ಮ್ಯಾಕೆ ಇದೇ ನಿಮ್ಮ ಅರಮನೆ, ನೀವು ಇಲ್ಲೇ ಇರ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾರೆ. ಏನು, ಈ ಶೆಡ್ಡಲ್ಲಿ ನಾವಿರ್ಬೇಕೆ ಅಂತ ಸಾವಿತ್ರಿ ಕೇಳ್ತಾರೆ. ವಯಸ್ಸಿಗೆ ಬಂದಿರೋ ಮಗಳನ್ನ ಕರ್ಕೊಂಡು ಎಲ್ಲಿ ಹೋಯ್ತಾಳಂತ ನಾನು ಕೇಳೋ ಹೊತ್ತಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿರೋಕ್ ಒಪ್ಕೊಂಡವ್ರೆ, ಜೊತೆಗೆ ನೀವು ಮಾಡಿರೋ ತಪ್ಪಿಗೆ ಅನ್ಯಾಯವಾಗಿ ವಿದ್ಯೆ ಶಿಕ್ಷೆ ಅನುಭವಿಸಂಗಾಯ್ತಲ್ಲ, ಅದಕ್ಕೆ ನೀವು ಈ ಶಿಕ್ಷೆನ ಅನುಭವಿಸ್ಬೇಕಂತ ಹೇಳೋರೆ ಅಂತ ಭದ್ರ ಅಜ್ಜಿ ಹೇಳಿದಾಗ ವಿನಂತಿ ಹೇಳ್ತಾರೆ, ಆದ್ರೂ ಈ ಶೆಡ್ ಒಳಗಡೆ ಹೆಂಗ ಅಮ್ಮಮ್ಮ ಇರೋದು, ನೋಡ್ರೆ ಇಲ್ಲಿ ಇರೋದಾದ್ರೆ ಇರ್ರಿ, ಇಲ್ದೆ ಹೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾರೆ. ಕ್ವಾಟ್ಲೆ ಇವರಿಗೆ ಟೈಮ್ ಸರಿಯಾಗಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರ ಅಜ್ಜಿ ಅವರು ಕ್ವಾಟ್ಲೆ ಹೇಳ್ತಾರೆ, ಊಟ ತಿಂಡಿ ಅಲ್ವಾ ಅಮ್ಮಮ್ಮ, ನಾನು ನೋಡ್ಕೊಂತೀನಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಹಾಗೆ ಹೇಳ್ಬಿಟ್ಟು ಕ್ವಾಟ್ಲೆ ಭದ್ರ ಅಜ್ಜಿ ಅಲ್ಲಿಗೆ ಹೊರಟೋಗ್ಬಿಡ್ತಾರೆ. ನಂತಾವ್ ಏನ್ ಹೇಳ್ಬೇಕಮ್ಮ, ಅದಕ್ಕೆ ಪರ್ಮಿಷನ್ ಕೇಳ್ತಾ ಇದೀಯಾ ಅಂತ ಭದ್ರ ಹೇಳ್ತಾರೆ. ಏನ್ ಕೇಳು, ಮೊದ್ಲು ನೀವು ನನ್ನನ್ನ ಕ್ಷಮಿಸ್ಬೇಕು ಗೌಡ್ರೆ ಅಂತ ವಿದ್ಯೆ ಕೇಳಿದಾಗ ಭದ್ರ ಹೇಳ್ತಾರೆ, ಕ್ಷಮಿಸ್ಬೇಕೆ ಅಂತ ತಪ್ಪು ನೀನೇನಮ್ಮಿ ಮಾಡ್ದೆ ಅಂತ ಕೇಳ್ತಾರೆ. ಹೌದು ಗೌಡ್ರೆ, ನೀವು ನನ್ನನ್ನ ಕ್ಷಮಿಸ್ಲೇಬೇಕು. ಅಯ್ಯೋ ನೀನ್ ಸುಮ್ಕಿರವ, ಅಳಿಯಂದ್ರೆ ನೀವು ಮೊದ್ಲು ಊಟ ಮಾಡ್ಕೊಳ್ಳಿ ಅಂತ ಚೆಲುವ ಹೇಳ್ತಾರೆ. ಬಡ್ಸವ ನೀನು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾರೆ, ಅಪ್ಪ ಈ ವಿಚಾರದಲ್ಲಿ ಯಾರು ನನ್ನನ್ನು ತಡಿಬೇಡಿ, ಹಂಗೆ ಅದನ್ನ ನೀವು ಸಂಭಾಳ್ಸಕ್ಕೂ ನೋಡ್ಬೇಡಿ,
ವಿದ್ಯೆ ಹೇಳಿದಾಗ ಈ ಕಡೆ ಭದ್ರವ್ರು ಹೇಳ್ತಾರೆ, ನೀವೆಲ್ಲ ಈ ತರ ಒದ್ದಾಡ್ತಾ ಇರೋದು ನೋಡಿದ್ರೆ ಎಲ್ರು ಏನೋ ಮುಚ್ಚಿಡ್ತಾ ಇದೀರಿ ಅನ್ನಿಸ್ತಾ ಇದೆ. ಏನ್ ವಿಷಯ ಅಂತ ಹೇಳಮ್ಮಿ ಅಂತ ಹೇಳ್ತಾರೆ ಭದ್ರ. ಹೇಳಮ್ಮಿ ಪರವಾಗಿಲ್ಲ, ಅದೇನು ಅಂತವ ಅಂತ ಹೇಳಿದಾಗ ವಿದ್ಯಾ ಗೌಡ್ರೆ ಅಂತ ಹೇಳ್ಬೇಕಾದ್ರೆ ರತ್ನವ್ರ ಅಲ್ಲಿಗೆ ಬರ್ತಾರೆ. ಏ ವಿದ್ಯಾ ವಿದ್ಯಾ ಅನ್ಕೊಂಡು ಇದೇನೇ ಇದು, ತಟ್ಟೆ ಮಡಗ್ಬಿಟ್ಟು ಏನು ಬಡ್ಸೇ ಇಲ್ಲ ನೀನು, ಬಡ್ಸು ಅಂತ ಹೇಳ್ತಾರೆ ರತ್ನ ಅವರು. ಸರ್ ಇವಾಗ ಏನಂತ ಹೇಳಮ್ಮಿ ಅಂತ ಭದ್ರ ಕೇಳ್ತಾರೆ. ಅದೇ ಗೌಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರುವೆ ಇವಳನ್ನ ಕರ್ಕೊಂಡು ಇಲ್ಲಿ ಬಂದು ಇಟ್ಟಿದೀವಲ್ಲ ಅಂತ ರತ್ನವ್ರು ಹೇಳ್ತಾರೆ. ಅದಕ್ಕೆ ಬೇಸರ ಮಾಡ್ಕೊಂಡವಳೆ ಅಂತ ರತ್ನವ್ರೆ ಹೇಳ್ತಾರೆ. ಅಯ್ಯೋ ಇದಕ್ಕೆ ನಮ್ಮಿ ಇಷ್ಟು ಸಣ್ಣ ವಿಚಾರಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೆಂಗ್ ಹೇಳು, ಅವ್ರಿಗೂ ಈ ಸಮಯದಲ್ಲಿ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಕನ್ಸು ಇರೋದಿಲ್ವೇ. ಆಗ ವಿದ್ಯೆ ಹೇಳ್ತಾರೆ, ಗೌಡ್ರೆ ವಿಚಾರ ಅದು ಅಲ್ಲ, ಬ್ಯಾರೆ ಅದೇ ಅಂತ ವಿದ್ಯೆ ಹೇಳ್ತಾರೆ. ಅದೇನೇ ಇದ್ರು ಆಮ್ಯಾಗ ನೀನ್ ಮಾತಾಡುವಂತೆ ಅಳಿಯಂದ್ರು, ಊಟ ಮಾಡಿ ಸುಮ್ಕಿ ಇರು ನೀನು ಅಂತ ರತ್ನವ್ರೆ ಹೇಳ್ತಾರೆ. ಏನಾಯ್ತು ಅತ್ತೇನ್ ಅಂತವೇನಾದ್ರು ಹೇಳ್ಬೇಕನ್ನೋ ವಿಚಾರ ಇತ್ತೆ ಅಂತ ಭದ್ರ ಕೇಳ್ತಾರೆ. ಅಯ್ಯೋ ಹಂಗೇನಾದ್ರು ಇದ್ರೆ ಊಟ ಆದ್ಮೇಲೆ ಹೇಳ್ತಾಳೆ, ಈಗ ಊಟ ಮಾಡಿ ಅಂತ ರತ್ನ ಹೇಳ್ತಾರೆ. ಊಟ ಮಾಡಿ ಹೇಳಿ ಅಂದ್ರೆ ಊಟನ ಕಾಯಿಸ್ಬಾರ್ದು ಅಂತ ಚೆಲುವ ಹೇಳಿದಾಗ ಭದ್ರ ಅವ್ರು ಊಟ ಮಾಡ್ತಾರೆ. ಆಗ ಇನ್ನೂ ಸ್ವಲ್ಪ ಬಳಸ್ಲಂತ ರತ್ನವ್ರು ಹೇಳಿದಾಗ ಬೇಡ ಅತ್ತೆ ಅಂತ ಕೈ ತೊಳ್ಕೊಳೋದಕ್ಕೆ ಅಂತ ಭದ್ರ ಅವ್ರು ಹೊರಗಡೆ ಹೋಗ್ತಾರೆ. ಚೆಲುವ ಅವ್ರು ಹೇಳ್ತಾರೆ, ನೀನ್ ಈ ಕೈ ಮುಗಿತೀನಿ, ಬೇಕಾದ್ರೆ ಕಾಲಕ್ಕೆ ಬೀಳ್ತೀನಿ, ಹೊಸಿ ದಿನ ನನಗೆ ಅವಕಾಶ ಕೊಡವ, ಸಮಯ ನೋಡಿ ಸತ್ಯ ಹೇಳಿ ಎಲ್ಲಾನು ಸರಿ ಮಾಡ್ತೀನಿ, ಇಲ್ಲಿ ಗಂಟ ನೀನ್ ದುಡುಕ್ಬಿಟ್ಟು ಎಡವಟ್ ಮಾಡ್ಬೇಡ ಕಣವ ಅಂತ ಚೆಲುವ ಹೇಳ್ತಾರೆ. ಅಯ್ಯೋ ಅಪ್ಪ ನನ್ನ ಪರಿಸ್ಥಿತಿ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗಿರೋದ್ರ ಕಣವ ನಿನ್ನ ಹತ್ರ ಅವಕಾಶ ಕೇಳ್ತಾ ಇರೋದು ಅಂತ ಚೆಲುವ ಹೇಳ್ತಾರೆ. ಅಪ್ಪನ ಮೇಲೆ ವಿಶ್ವಾಸ ಏನಾದ್ರೂ ಇದ್ರೆ ಒಂದೇ ಒಂದು ಅವಕಾಶ ಮಾಡ್ಕೊಡವ, ನೋಡಿ ಈ ಜೀವನದಲ್ಲಿ ಇದುವರೆಗೂ ಏನೆಲ್ಲ ತೊಂದ್ರೆ ಬಂದದೋ ಅದನ್ನೆಲ್ಲ ಸರಿ ಮಾಡಿದೀನಿ, ಈ ಸತಿ ಬಿಟ್ಕೊಟ್ಬಿಟ್ಟನೆ, ಏನಾದ್ರೂ ಒಂದ್ ದಾರಿನ ಈ ಚೆಲುವರಾಜ್ ಹುಡುಕ್ತಾನೆ, ಮಾತ್ ಕೇಳು ಅಂತ ಚೆಲುವ ಹೇಳ್ತಾರೆ. ಅವೆಲ್ಲ ನಿಂತವ ಕೈ ಮುಗಿದ್ ಬಿಡ್ಕತ್ತೀವಿ ಕಣವ, ಒಂದ್ಕಿತ್ತ ನಮ್ಮ ಮಾತ್ ಕೇಳ್ಬಿಡ ಕಣವ ಅಂತ ಹೇಳ್ತಾರೆ ರತ್ನ. ಹೊಟ್ಟೆ ಉರ್ಸ್ಬೇಡ ಕಣೆ, ನಿನ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ನಿನ್ ಕಾಲಿಗೂ ಬೀಳ್ತೀನಿ ಅಂತ ಬೀಳೋದಿಕ್ಕೆ ಅಂತ ರತ್ನವ್ರು ಹೋಗ್ತಾರೆ. ಎದ್ದೇಳಿ ಮೇಕೆ ಎದ್ದೇಳಿ ನೀವು ಅಂತ ಹೇಳ್ತಾರೆ ವಿದ್ಯಾ ಅವರು. ಈ ಕಡೆ ವಿನಂತಿ ಸಾವಿತ್ರಿ ನಿಧಾನವಾಗಿ ಶೆಡ್ ಹತ್ರ ಬಂದು ನಿಂತ್ಕೋತಾರೆ. ಇದೇನ್ ಕರ್ಮನವ್ವ, ಈ ಶೆಡ್ ಒಳಗೆ ಇರೋ ಪರಿಸ್ಥಿತಿ ಬಂದದೆ ಅಂತ ವಿನಂತಿ ಹೇಳ್ತಾರೆ. ಕರ್ಮ ಅಲ್ಲ ಕರ್ಮದ ಫಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಆದ್ರೂ ಶೆಡ್ಡು ಶಾನೆ ಚಂದಾಗದೆ ಚಿಕ್ಕವ್ವ ಅಂತ ಹೇಳ್ತಾರೆ ಕ್ವಾಟ್ಲೆ. ಯಾಕೆ ಹೇಳಿ, ಅತ್ಯಮ್ಮ ಇದನ್ನ ಅರಮನೆಯಂಗ್ ಇಟ್ಕೊಂಡಿದ್ರು. ಏ ಕ್ವಾಟ್ಲೆ ಮೊದ್ಲೇ ಕೋಪದಲ್ಲಿ ಇದೀವಿ, ಸುಮ್ಕೆ ಹೊಂಟೋಗು ಅಂತ ವಿನಂತಿ ಹೇಳ್ತಾರೆ. ಹೊಟ್ಟೆ ಹಸ್ರೆ ಕೋಪ ಬಂದೇ ಬರ್ತದ ವಿನಂತಿ, ಅದಕ್ಕೆ ನೀವಿಬ್ರಿಗೆ ಏನಾದ್ರು ತಿನ್ನಕ್ ತಂದ್ಕೊಡ್ಲಿ ಅಂತ ಕ್ವಾಟ್ಲೆ ಕೇಳ್ತಾರೆ. ಸಾವಿತ್ರಿ ಕೋಪ ಮಾಡ್ಕೊಂಡು, ನಿನ್ಗೆ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇನ್ಲಾ, ಸುಮ್ಕೆ ಮರ್ಯಾದೆಯಿಂದ ಹೊಂಟೋಗು, ಇಲ್ದೆ ಹೋದ್ರೆ ಸರಿ ಹೋಗಕ್ಕಿಲ್ಲ ಸರಿನಾ ಅಂತ ಹೇಳ್ತಾರೆ ಸಾವಿತ್ರಿ. ಸಮಾಧಾನ ಚಿಕ್ಕವ್ವ ಸಮಾಧಾನ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ. ನೋಡಿ ಇವಾಗ ನಿಮಗೆ ಕೋಪ ಬರೋ ಸಹಜ, ಅದೇನ ಹೇಳ್ತಾರಲ್ಲ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅನ್ನಂಗೆ, ಹಿಂಗೆ ನಿಮ್ ಕತೆ ಪರ್ಚ್ಕೊಳ್ಳಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಹಾಗಂತ ಹೇಳಿ ಕ್ವಾಟ್ಲೆ ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ನೋಡ್ದೇನೆ ಇವನು ನಮ್ಮನ್ನ ಆಡ್ಕೊಳಂಗೆ ಆಗೋದಾ ಅಂತ ಸಾವಿತ್ರಿ ಹೇಳ್ತಾರೆ. ಅವ್ವ ಅವನ್ ಕತೆ ಬಿಡವ್ವ, ಆದ್ರೂ ಆ 3 ಅಡಿ ನಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಲಲ್ಲ, ನೋಡಿ ನಾನು ಹುಟ್ಟಿದ ಮನೆಯಿಂದ ನನ್ನನ್ನು ಆಚೆ ಹಾಕಿರೋ ಮಾಡಿರೋ ಅವಳನ್ನ ಸುಮ್ಕೆ ಬಿಡಕ್ಕಲ್ಲ, ಅವಕಾಶಕ್ಕೋಸ್ಕರ ಕಾದು ಅವಳ ಮೇಲೆ ಸೇಡ್ ತೀರ್ಸ್ಕೊಂತೀನಿ ಅಂತ ಹೇಳ್ತಾರೆ ಸಾವಿತ್ರಿ. ಯಪ್ಪ ಶಿವನೇ ಅಂತ ಅಂದ್ಬಿಟ್ಟು ಬಂದು ಕುತ್ಕೊಂಡು ಭದ್ರವ್ರು ಹೇಳ್ತಾರೆ, ಅಲ್ಲ ಅದ್ ಸರಿ ಕಣಮ್ಮಿ, ಅವಾಗ್ಲಿ ನೀನೇನೋ ಹೇಳ್ಬೇಕಂತ ಇದ್ದಲ್ಲ, ಅದು ಏನು ಅಂತ ಹೀಗೆ ಹೇಳಮ್ಮಿ ಅಂತ ಹೇಳ್ತಾರೆ ಭದ್ರ. ಬನ್ನಿ ಗೌಡ್ರಿ ಅಂತ ವಿದ್ಯೆಯವರು ಭದ್ರವ್ರ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಗ ಚೆಲುವ ರತ್ನ ಅವರು ಎಲ್ಲಿ ಎಲ್ಲ ವಿಷಯನ ಹೇಳ್ಬಿಡ್ತಾರಂತ ಗಾಬರಿಲಿ ಇರ್ತಾರೆ. ಯೋ ಇಷ್ಟು ದಿನ ಕಾಪಾಡ್ಕೊಂಬಂದಿರೋ ಗುಟ್ಟು ಇವತ್ತು ರಟ್ಟಾಗೋಯ್ತದಲ್ಲಯ್ಯ ಅಂತ ಹೇಳ್ತಾರೆ ರತ್ನ ಅವರು. ಬಂಗಾರದಂತ ಬದುಕ್ನ ಕೈಯಾರ ತಾನೇ ಹಾಳು ಮಾಡ್ಕೊಂಡ್ಬಿಟ್ಲು ಕಣಮ್ಮಿ ಅಂತ ಹೇಳ್ತಾರೆ ಚೆಲುವ. ಅಮ್ಮಿ ನೀನ್ ಹಿಂಗೆ ನನ್ನನ್ನು ನೋಡ್ಕೊಂತ ನಿಂತ್ರೆ ನನ್ಗೆ ಹೆಂಗೆಂಗೋ ಆಯ್ತದೆ ಅಂತ ಭದ್ರ ಹೇಳ್ತಾರೆ. ವಿದ್ಯೆಯವರು ಆಗ ಚೆಲುವರಾಜ್ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಹೇಳಮ್ಮಿ ಅದ್ಯಾಕೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ ಅಂತ ಭದ್ರವ್ರು ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಐ ಲವ್ ಯು ಗೌಡ್ರಿ ಅಂತ ಹೇಳ್ತಾಳೆ. ಭದ್ರ ಅವ್ರನ್ನ ಹೋಗಿ ಹಗ್ ಮಾಡ್ಕೋತಾರೆ ವಿದ್ಯಾ ಅವರು. ಹೊರಗಡೆ ನೋಡಿದ್ರೆ ಚೆಲುವರಾಜ್ ಕಾಯ್ಕೊಂಡು ಕೂತಿರ್ತಾರೆ. ಇದೇನಮ್ಮಿ ಇವತ್ತು ಇಷ್ಟೊಂದು ಪ್ರೀತಿ ಅಂತ ಭದ್ರ ಕೇಳ್ತಾರೆ. ಪ್ರೀತಿ ಅನ್ನೋದು ಯಾವಾಗ್ಲೂ ಇರ್ತದ ಗೌಡ್ರೆ, ಆದ್ರೆ ಕೆಲವೊಂದ್ಕಿತ ಮಾತ್ರ ಹೇಳ್ಕೊಳಕ್ ಆಗೋದು, ಇವತ್ತು ಹೇಳ್ಬೇಕಂತ ಅನಿಸ್ತು ಅದಕ್ಕೆ ಹೇಳ್ದೆ ಅಂತ ವಿದ್ಯಾ ಹೇಳ್ತಾರೆ. ಈಗ ನೀನ್ ಹೇಳಿದ್ದನ್ ನೋಡಿ ನನ್ ನೆಟ್ಟಿಗಿದ್ದ ಬುದ್ಧಿ ಸೊಟ್ಗಾಗೋಯ್ತು, ನನ್ ಮನ್ಸು ಮಾತೆ ಕೇಳಕ್ಕಿಲ್ಲ ಅಂತದೆ. ವಿದ್ಯಾ ಹತ್ರ ಹೋಗಿ ಭದ್ರ ಅವರು ಹಣೆಗೆ ಮುತ್ತಿಡ್ಬೇಕು ಅನ್ನುವಷ್ಟರಲ್ಲಿ ಭದ್ರ ಅಜ್ಜಿ ಕಾಲ್ ಮಾಡ್ತಾರೆ ಭದ್ರ ಅವರಿಗೆ. ಸೇಮ್ ಸಿಚುವೇಶನ್, ಆದ್ರೆ ತೊಂದರೆ ಕೊಡೋದು ಮಾತ್ರ ಬಿಡಕ್ಕಿಲ್ಲ, ಎಲ್ಲೋದ್ರೂ ತೊಂದರೆ ಕೊಡ್ತಾನೇ ಇರ್ತಾರೆ. ಈ ಸತಿ ಮಾತ್ರ ನಮ್ ಕ್ವಾಟ್ಲೇನೆ ಇರ್ತಾನೆ. ಯಾಕೆ ಹೇಳು, ಇಲ್ಲಿಗೆ ಬಂದಿನಲ್ಲ ಅದಕ್ಕೆ ಅಂತ ಹೇಳ್ತಾರೆ ಭದ್ರ. ಓ ನಮ್ಮ ಹಳೆ ಮುದುಕಿನೇ, ಅಮ್ಮನಿಗೆ 5 ತಡಿ ಅಂತ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾರೆ. ಅವಳಮ್ಮಮ್ಮ ಏನ್ ಹೇಳೋದು, ಮೊದ್ಲು ಕೈ ತೆಗಿಲ್ಲ ಅಂತ ಹೇಳ್ತಾರೆ ಭದ್ರಾಜ್ಜಿ. ಭದ್ರನಿಗೆ ಶಾಕ್ ಆಗ್ಬಿಟ್ಟು ಭುಜದ ಮ್ಯಾಗಿಂದ ಕೈ ತೆಗೆದ್ಬಿಟ್ಟು ಈ ಕಾಗೆ ಮುಖಿಗೆ ಹೆಂಗೆಲ್ಲ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಮನ್ಸನ್ ಮಾತು ಅನ್ಕೊಂಡು ಬಾಯ್ ಬಿಟ್ಟು ಹೇಳ್ತಾ ಇದೀಯಾ, ನಾನು ಏನ್ ಹೇಳ್ದೆ ಅಂತ ಹಿಂಗಾಡಿಯೇ ಅಂತ ಭದ್ರ ಕೇಳ್ತಾರೆ. ನಾನು ದೂರದಲ್ಲೇ ನಿಂತಿದ್ದೀನಿ ಹೇಳು ಅಂತ ಹೇಳ್ತಾರೆ. ನೀನು ದೂರದಲ್ಲಿ ಹಿಂಗಿದ್ದಿದ್ರೆ ಯಾವ್ರಿಂದ ಮಾತಾಡ್ತಾ ಇರ್ಲಿಲ್ಲ, ನನಗೂ ಅವೆಲ್ಲ ಗೊತ್ತೈತ್ ಕಣಂತೆ, ಮೊದ್ಲು ಕ್ವಾಣೆಯಿಂದ ಹೊರಗ್ ಬಾ ಅಂತ ಹೇಳ್ತಾರೆ ಭದ್ರಾಜ್ಜಿ. ಏ ಕಾಗೆ ಮುದ್ಕಿ, ಅಲ್ಲಿದ್ರು ಹಂಗೆಯ ಇಲ್ಲಿದ್ರು ಹಂಗೆಯ, ಇದೆಲ್ಲ ಹೆಂಗ್ ಗೊತ್ತಾಕತ್ ನಿನಗ ಅಂತ ಭದ್ರ ಕೇಳ್ತಾರೆ. ಲೇ ನಿನ್ಗೆ ಎಷ್ಟ್ ಕಿತ ಹೇಳದ್ಲಾ,
ನಾನು 58 ಮಳೆಗಾಲ ಕಂಡುನಿ ಅಪ್ಪನಿಗೆ ನನ್ ಜನ್ಮ ಕೊಟ್ಟಿದ್ದೀನಿ ಅಂದ್ಮ್ಯಾಕೆ ನಿನ್ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವೇ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಅದು ಹಂಗಲ್ಲ ಅಮ್ಮಮ್ಮ ಅಂತ ಭದ್ರ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ, ಹಂಗಾನು ಇಲ್ಲ. ಹೆಂಡ್ರನ್ನ ನೋಡಕ್ ಹೋಗಿರೋನು ನೋಡ್ಕೋಬೇಕು, ಇಕ್ಕಿದ್ರೆ ಊಟ ಮಾಡ್ಬೇಕು, ಅವಳ ಆರೋಗ್ಯನ ಕೇಳ್ಕೋಬೇಕು, ಆಮೇಲೆ ಓದ್ದಾರಿ ಹಿಡ್ಕೊಂಡು ಸೀದಾ ಅಟ್ಟಿಗೆ ಬರ್ಬೇಕು ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅರ್ಥ ಆಯ್ತೇನೋ ಅಂತ ಭದ್ರ ಅಜ್ಜಿ ಹೇಳಿದಾಗ ಭದ್ರ ಅವ್ರು ಹೇಳ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಮಾಡಕ್ ಬಿಟ್ಟಿಯೇ ನೀನು, ಬರ್ತೀನಿ ಬಿಡು ಅಂತ ಹೇಳ್ತಾರೆ. ಬೇಗ ಬಾ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಇಡು ನೀನು ಮೊದ್ಲು ಅಂತ ಭದ್ರ ಅವ್ರು ಹೇಳ್ತಾರೆ. ಏನೇ ಆದ್ರೂ ಹೆಂಡತಿ ಮೇಲೆ ಶಾನೆ ಪ್ರೀತಿ ಮಾಡ್ಕೊಂಡವನೆ, ಅವಳು ಆಟೆಯ ಅವ್ನ ಅನ್ಕಂಡಂಗೆ ಒಂದ್ ಹೆಣ್ಮಗಿನ ಎತ್ಕೊಟ್ಬಿಟ್ರೆ ಆ ಆಟೆ ಸಾಕು ಅಂತ ಭದ್ರಜ್ಜಿ ಮಾತಾಡ್ಕೊತಾರೆ. ಏನಾಯ್ತು ಗೌಡ್ರೆ ಅಂತ ವಿದ್ಯೆ ಕೇಳ್ತಾರೆ. ಏನೋ ಕಣಮ್ಮಿ, ನಮ್ಮ ಅಮ್ಮಮ್ಮನಿಗೆ ದಿವ್ಯ ದೃಷ್ಟಿ ಐತೋ ಏನೋ, ನಾ ಕಾಣೆ ಇಬ್ರು ಸೇರೋ ಹೊತ್ತಿಗೆ ಸರಿಯಾಗಿ ಫೋನ್ ಮಾಡಿ ಹಿಂಸೆ ಇಟ್ಬಿಡ್ತಾರೆ. ಈಗ ನಾನು ಅಟ್ಟಿಗೆ ಹೋಗ್ಬೇಕಂತೆ ಬಾ ಅಂತ ಹೇಳ್ತಾರೆ ಭದ್ರ. ಅಳಿ ಅಂದ್ರೆ ಮಾತಾಡಿದ್ರ ಅಂತ ಚೆಲುವ ಕೇಳಿದಾಗ ಭದ್ರ ಅವ್ರು ಹೇಳ್ತಾರೆ, ನನ್ನ ಅಮ್ಮಿ ಸಂದಾಗಿ ಎಲ್ಲ ಹೇಳ್ಕೊಟ್ಲು, ಹೋಗಿ ನಾವಿಬ್ರು ಗುಟ್ಟಿನ ವಿಚಾರ ಮಾತಾಡ್ಕೊಂಡಿದೀನಿ ಅಂತ ಅನ್ಕೊಂಡಿದ್ರಲ್ವೇ, ನನಗೂ ನನ್ನ ಅಮ್ಮಿಗೂ ಸಂಬಂಧಪಟ್ಟಿದ ವಿಚಾರ ಬಿಡಿ, ಅಮ್ಮಿ ಜಾಸ್ತಿ ದಿನ ನನ್ನ ಮಗಳನ್ನ ನೋಡ್ದೆ ಇರಕ್ಕಾಗಲ್ಲ, ಬಿರ್ನೆ ಬಂದ್ಬಿಡು ಆಯ್ತೆ ಅಂತ ಭದ್ರ ಹೇಳ್ತಾರೆ. ನಾ ಮಾತಾಡ್ಕೊಂಡಿರೋ ವಿಷಯ ಅಂತ ಹೇಳ್ತಾರೆ ಭದ್ರ. ಆಗ ರತ್ನ ಚೆಲುವರಿಗೆ ಸಮಾಧಾನ ಆಗೋಗುತ್ತೆ. ಹೋಗ್ಬಿಟ್ಟು ಬರ್ತೀನಿ ಮಾವಯ್ಯ ಅಂತ ಭದ್ರ ಅವ್ರು ಹೇಳಿದಾಗ ಚೆಲುವ ಹೇಳ್ತಾರೆ, ಸರಿ ಅಳಿ ಅಂದ್ರೆ ನೀವ್ ಹೇಳಿದ ಟೈಮ್ ಕರ್ಕೊಂಡ್ ಬಿಟ್ಬಿಡ್ತೀನಿ. ಅಮ್ಮಿ ನೀನೇನೋ ಹೇಳ್ಬಿಟ್ಟೆ, ಫೋನಿನ ಗಡಿಬಿಡಿಲಿ ನಾನ್ ಹೇಳೋದ್ನೇ ಮರ್ತ್ಬಿಟ್ಟೆ ನೋಡು, ಒಸಿ ಕಣ್ಣು ಕಿವಿನ ಮುಚ್ಕೋತೀರಾ ಅಂತ ಭದ್ರ ಕೇಳ್ಕೊತಾರೆ. ನಿನ್ಗಲ್ಲ ಕಣಮ್ಮಿ, ಐ ಲವ್ ಯು ಕಣಮ್ಮಿ ಅಂತ ಗೊಂಬೆನ ಕೊಡ್ತಾರೆ ಭದ್ರ ಅವರು. ನೀನ್ ಬರೋದನ್ನೇ ಕಾಯ್ತಾ ಇರ್ತೀನಿ ಆಯ್ತಾ. ಹಾಗೆ ಒಂದ್ ಮುತ್ತನ್ನ ಕೊಡ್ತಾರೆ ಭದ್ರ ಅವರು ವಿದ್ಯೆ ಅವ್ರಿಗೆ. ಎಲ್ರು ಕಿವಿನ ಕಣ್ಣ ಬಿಡ್ರಿ ಅಂತ ಹೇಳ್ತಾರೆ ಭದ್ರ ಅವರು. ಬರ್ತೀನಿ ಮಾವಯ್ಯ ನಾನು ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ ಭದ್ರ ಅವರು. ಈ ಕಡೆ ವಿನಂತಿ ಅವರು ಹೇಳ್ತಾರೆ, ಹಾಳ ಸೊಳ್ಳೆ ಒಳಗಡೆ ಇದ್ರೂ ಕಸ್ತವೆ, ಹೊರಗಡೆ ಬಂದ್ರೆ ಗುಯಿ ಗುಡ್ತವೆ ಕಣವ, ಸೊಳ್ಳೆ ಎಲ್ಲೇ ಇದ್ರು ಗುಯ್ಯೆ ಅನ್ನೋದು, ಈತ ಬಂದ್ರೆ ಕೇಳಿಸ್ತದ ಆಟೆಯ ಅಂತ ಸಾವಿತ್ರಿ ಹೇಳ್ತಾರೆ. ಎಲ್ಲ ಸರಿ ಕಣವ, ನಂತವ ಬಂದ್ ಬಡ್ಕೊಂತವಲ್ಲ ಅದು ಹೇಳು ಅಂತ ವಿನಂತಿ ಹೇಳ್ತಾರೆ. ದೇವ್ರ ಯಾಕೆ ನಿನ್ಗೆ 2 ಕೈ ಕೊಟ್ರದು, ಸೊಳ್ಳೆ ಹತ್ರ ಬಂದಾಗ ಹೊಡ್ಕೊಳಕ್ಕೆ ಹೊಡ್ಕೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭದ್ರ ಅವ್ರ ಕಾರ್ ಅಲ್ಲಿಗೆ ಬಂದ್ಬಿಡುತ್ತೆ. ಅದನ್ನ ನೋಡಿ ವಿನಂತಿ ಹಾಗೆ ಸಾವಿತ್ರಿ ಶಾಕ್ ಆಗ್ಬಿಡುತ್ತೆ. ಭದ್ರ ಅವ್ರ ಕೋಪದಲ್ಲಿ ಬಂದು, ಅದೆಷ್ಟು ಧೈರ್ಯ ಇದ್ರೆ ಇಲ್ಲಿ ಗಂಟ ಬಂದಿದ್ದೀರಾ, ನೆರಳು ನಮ್ಮ ಮಟ್ಟಿ ಮೇಲೆ ಸೋಕ್ಬಾರ್ದು ಇರ್ಲಿಲ್ವ ಹಂಗಂತ, ಅದ್ರಲ್ಲಿ ನಮ್ಮ ಮಟ್ಟಿ ಒಳಗೆ ಸೇರಿಸ್ತವ್ರು ಯಾರು. ಸಾವಿತ್ರಿ ಹೇಳ್ತಾರೆ, ಭದ್ರ ನಾವು ಹೇಳೋದು ಹೊಸಿ ಕೇಳು, ಇನ್ನೊಂದ್ಸಲ ನನ್ನ ಹೆಸರು ಕರೆದು ಕತ್ತರ್ಸಾಕ್ಬಿಡ್ತೀನಿ ಇಲ್ಲೇ, ನಂಗೆ ಕ್ಷಣ ನನ್ ಕಣ್ಮುಂದೆ ನಿಂತಿದ್ರೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗಿ ಅಂತ ಭದ್ರ ಹೇಳಿದಾಗ ವಿನಂತಿ ಹಾಗೆ ಸಾವಿತ್ರಿ ಶಾಕ್ ಆಗ್ಬಿಡುತ್ತೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.